ಬನಶಂಕರಿ ಅಮ್ಮನ ಸಾಕ್ತೈತಿ. ಬನಶಂಕರಿ ಅಮ್ಮನ ತವರೂರಾದ ಮಾಡಲ್ಗೇರಿ ನಮ್ಮೂರಿಂದನೇ ಹಗ್ಗ ಬನಶಂಕರಿ ಅಮ್ಮಂದು ಹೋಗ್ತೈತಿ. ಬನಶಂಕರಿ ಅಮ್ಮನ ತವರಿಂದನೇ ಹಗ್ಗ ಹೋಗ್ಬೇಕನ್ನೋದು ಮೊದಲಿನ ಪ್ರತೀತಿ ಐತಿ. ನಮ್ಮಲ್ಲಿ ಒಟ್ಟ 6 ಮನೆತನಗಳು ಬರ್ತಾವು. ಹಿರೇಸಕ್ಕರಗೌಡ್ರು, ಅಮಾತಿಗೌಡ್ರು, ಬಾಲನಗೌಡ್ರು, ರಾಯನಗೌಡ್ರು, ತಿಪ್ಪನಗೌಡ್ರು ಅಂತ ಒಂದು 6 ಮನೆತನಗಳು ಬರ್ತಾವು. ಪ್ರತಿ ವರ್ಷನೂ ಒಂದೊಂದು ಮನೆತನಕ್ಕ ಪೂರ್ವಾಚಕರಿಂದ ಪಾಳೆ ಪ್ರಕಾರ ಒಬ್ಬೊಬ್ಬರಿಗೆ ಬಂಡಿ ಕಟ್ಟಾಕ ಅನುಮತಿ ಕೊಡ್ಕೋತ ಹೋಗ್ತಾರ. ಆ ಅನುಮತಿ ಪ್ರಕಾರವಾಗಿ ಈ ಹಗ್ಗವನ್ನ ಅಮ್ಮಂಗ ಸಾಗಿಸ್ಲಾಗ್ತೈತಿ. ಪ್ರತಿ ವರ್ಷದಂತ ಈ ವರ್ಷನೂ ಸಹ ನಮ್ಮ ಹಿರೇಸಕರ ಕುಟುಂಬನ ಇದನ್ನ ಹಗ್ಗ ಕಟ್ಟೈತಿ ಸಲಿದಿ. ಆಮೇಲೆ ಈ ಹಗ್ಗದಿಂದನ ಅಮ್ಮನ ತೇರನ್ನ ಎಳಿತಾರ. ಅಮ್ಮಗ ಏನೇನು ಸೇವೆ ಸಲ್ಬೇಕು ನಮ್ಮ ಮಾಡ್ಲಿಗೆರೆ ವತಿಯಿಂದ ಸಲ್ತೈತಿ. ಇದು ಒಂದು ನಮ್ಮ ಹೆಮ್ಮೆ. ಮಾಡ್ಲಿಗೆರೆ ವತಿಯಿಂದ ಅಮ್ಮಗೆಲ್ಲ ಹೋಗೋದು ನಮಗೊಂದು ಖುಷಿ ಕೊಡ್ತೈತಿ. ಅದು ಈ ಸಲ ನಮ್ಮ ಮನೆತನಕ ಬಂದಿದ್ದು ನಮ್ಗೊಂದು ಸೌಭಾಗ್ಯ. ಇದನ್ನ ಮಲಪ್ರಭಾ ನದಿ ದಂಡಿ ಮುಖಾಂತರವಾಗಿ ಹೋಗ್ತಾರೆ, ಹೊಳಿ ಮುಖಾಂತರ. ದಾನಸೂರು ಒಂದು ಮಲಪ್ರಭಾ ನದಿ ಹರಿದೈತಿ. ಆ ಒಂದು ನದಿಯನ್ನ ದಾಟ್ಕೊಂಡು ಎತ್ತರೆ ಬಂಡಿ ಹಗ್ಗವನ್ನು ತಗೊಂಡು ಹೋಗ್ತೈತಿ. ಹೌದು, ನೀರೊಳಗ ಹೋಗ್ತೈತ್ರಿ. ಕನಿಷ್ಠ ಒಂದು 3 ರಿಂದ 4 ಕ್ವಿಂಟಲ್ ಈ ಹಗ್ಗ ಇರ್ತೈತಿ. ಆ ಹಗ್ಗದ ಪೂರ ಎಲ್ಲಾ ಜವಾಬ್ದಾರಿಯನ್ನ ಈ ಮನೆತನದವರು ತಗೊಂಡು ನಡೆಸಿಕೊಡ್ತಾರೆ ಪ್ರತಿ ವರ್ಷ.